أعوذ بالله من الشيطان الرجيم. بسم الله الرحمن الرحيم. الحمد لله رب العالمين، والصلاة والسلام على أشرف المرسلين وعلى آله وصحبه أجمعين. أما بعد، بلغ العلا بكمالي، كشف الدجى بجمالي، حسنت جميع خصاله، صلوا عليه وآله. اللهم صل وسلم وبارك عليه. ಪೈಗಂಬರ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತನ್ನವರ ಸೀರ ಅಂದರೆ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬದುಕಿನ ವೃತ್ತಾಂತವನ್ನ ಎಲ್ಲ ಪ್ರಧಾನ ಸಂಭವಗಳನ್ನು ಸ್ಪರ್ಶಿಸಿ ಇನ್ಶಾ ಅಲ್ಲಾಹ್ ಅವರ ಜನನದಿಂದ ಮರಣದವರೆಗಿನ ಸೀರಗಳನ್ನು ಸಂಕ್ಷಿಪ್ತವಾಗಿ ನಾವು ಈ ಸಂಚಿಕೆಯಲ್ಲಿ ಕಲಿಯಲಿಕ್ಕೆ ಹೋಗ್ತಾ ಇದ್ದೇವೆ. ಅಲ್ಲಾಹು ಯುಬಾರಿಕ್ ಫೀಕು. ಇದೆಲ್ಲವನ್ನು ಕೂಡ ಕಲಿಯಲು ಅಲ್ಲಾಹ್ ತೌಫೀಕನ್ನು ನೀಡಲಿ. ಆಮೀನ್. ಹಿಂದೆ ನಾವು ಹೇಳಿದಂತೆ ಇಡೀ ಅರಬ್ ಜನಾಂಗದ ತಂದೆ ಅದು ಇಸ್ಮಾಯಿಲ್ ನಬಿ ಅಲೈಹಿಸ್ಸಲಾತು ವಸ್ಸಲಾಂ. ಇಬ್ರಾಹಿಂ ನಬಿ ಅಲೈಹಿಸ್ಸಲಾತು ವಸ್ಸಲಾಂ ಮಗ ಇಸ್ಮಾಯಿಲ್ ನಬಿ ಅಲೈಹಿಸ್ಸಲಾತು ವಸ್ಸಲಾಂ ಮಕ್ಕಾದಲ್ಲಿ ಬಂದು ವಾಸಿಸಿ ಅಲ್ಲಿ ಅರಬ್ ಕಬೀಲಿನ ಹುಟ್ಟು ಬೆಳೆಯಿತು. ಅದರಲ್ಲಿ ಪ್ರಸಿದ್ಧವಾದಂತಹ ಅದ್ನಾನ್ ಅನ್ನುವಂತಹ ವಂಶ ಇದೆ. ಆ ಅದ್ನಾನ್ ವಂಶದ 21ನೇ ಪೌತ್ರನಾಗಿ ಪೈಗಂಬರ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜನಿಸುತ್ತಾರೆ. ಆ ತಂದೆಯಂದಿರ ಕುರಿತು ನಾವು ಸವಿಸ್ತಾರವಾಗಿ ವಿವರಿಸಿದ್ದೇವೆ. ಅದರಲ್ಲಿ ಆ ಕಬೀಲೆಗಳ ಪೈಕಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಬೀಲೆಗಳ ಪೈಕಿ 2 ಕಬೀಲೆ ಅಂದರೆ ಜುಹರತನ ಮಕ್ಕಳು ಮತ್ತು ಹುಸೈನ ಮಕ್ಕಳು, ಆ ಮೂಲಕವಾಗಿ ಬರುವಂತಹ ಅಬ್ದುಲ್ಲಾ ಮತ್ತು ಆಮಿನಾ ಬೀವಿ ರದಿಯಲ್ಲಾಹು ಅನ್ಹು ಇಬ್ಬರ ದಾಂಪತ್ಯ ಶುರುವಾಗಿ ಆ ದಾಂಪತ್ಯದ ಮೂಲಕ ರಾಹತುಲ್ ಆಶಿಕೀನ್, ಮುರಾದುಲ್ ಮುಷ್ತಾಕೀನ್, ಶಮ್ಸುಲ್ ಆರಿಫೀನ್, ಸಿರಾಜುಸ್ ಸಾಲಿಕೀನ್ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತನ್ನಡರವರು ಹುಟ್ಟಿ ಬರುತ್ತಾರೆ. ಅಬ್ದುಲ್ಲಾ ಮತ್ತು ಆಮಿನಾ ಬೀವಿ ರದಿಯಲ್ಲಾಹು ಅನ್ಹು ವಿವಾಹವಾಗುತ್ತಾರೆ. ವಿವಾಹವಾಗಿ ಹೆಚ್ಚೇನು ಆ ದಾಂಪತ್ಯ ಜೀವನ ದೀರ್ಘವಾಗಿ ಮುನ್ನಡೆಸಲು ಸಾಧ್ಯವಾಗಿಲ್ಲ. ಅಲ್ಲಾಹನ ವಿಧಿಯಂತೆ ಶಾಮ್ಗೆ ಹೊರಟಂತಹ ವೇಳೆಯಲ್ಲಿ ಅಬ್ದುಲ್ಲಾ ರದಿಯಲ್ಲಾಹು ಅನ್ಹು ಅವರು ಆ ಶಾಮ್ನಲ್ಲಿ ರೋಗ ಪೀಡಿತರಾಗುತ್ತಾರೆ. ಅಲ್ಲಿಂದ ಹಿಂದಿರುಗುವ ವೇಳೆ ಮದೀನಾದಲ್ಲಿ ಅವರ ಕುಟುಂಬಗಳ ಜೊತೆ ವಾಸಿಸುವ ವೇಳೆ ರೋಗ ಉಲ್ಬಣಗೊಂಡು ಅಬ್ದುಲ್ಲಾ ರದಿಯಲ್ಲಾಹು ಅನ್ಹು ಈ ಜಗತ್ತಿನೊಂದಿಗೆ ವಿದಾಯ ಕೊಡ್ತಾರೆ. ಆಗ ಪೈಗಂಬರ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತನ್ನಡರವರನ್ನ ಗರ್ಭಿಣಿಯಾಗಿದ್ದ ಆಮಿನಾ ಉಮ್ಮ ರದಿಯಲ್ಲಾಹು ಅನ್ಹಾ ಅವರ 2 ವರ್ಷದ ಗರ್ಭಿಣಿಯಾಗಿದ್ದರು ಆಮಿನಾ ಬೀಬಿ ರದಿಯಲ್ಲಾಹು ಅನ್ಹಾ. ಆ ವೇಳೆಯಲ್ಲಿ ಅಬ್ದುಲ್ಲಾ ರದಿಯಲ್ಲಾಹು ಅನ್ಹು ಅವರ ವಫಾತ್ನ ನಂತರ ತನ್ನ ಮಾತೃ ಸಹೋದರರ ಜೊತೆಗೆ ಆಮಿನಾ ಉಮ್ಮ ರದಿಯಲ್ಲಾಹು ಅನ್ಹಾ ವಾಸಿಸುತ್ತಾರೆ. ಆ ವೇಳೆಯಲ್ಲಾಗಿತ್ತು ಅಬ್ರಹತ್ ಅನ್ನುವಂತಹ ಪ್ರಸಿದ್ಧವಾದಂತಹ ಒಂದು ಘಟನೆ ನಡೆದಿದ್ದು. ಅಬ್ರಹತ್ ಅವರ ಆ ಊರಿನಲ್ಲಿ ಒಂದು ದೊಡ್ಡ ಮಂದಿರವನ್ನು ಕಟ್ತಾನೆ. ಆ ಕಟ್ಟಿ ಯಾಕಾಗಿ ಕಟ್ತಾನೆ ಅಂತ ಹೇಳಿದರೆ ಹಜ್ಜಿಗಳಿಗೆ ಹೋಗುವಂತಹ ಹಜ್ಜಾಜಿಗಳು ಕಅಬಾಲಯಕ್ಕೆ ಇಲ್ಲಿಗೆ ಬರಬೇಕನ್ನುವಂತಹ ಉದ್ದೇಶದಿಂದ ಕಟ್ಟುತ್ತಾನೆ. ಅಲ್ಲಿ ದೊಡ್ಡ ಈ ಜನರು ಕಅಬಾಲಯಕ್ಕೆ ಆಕರ್ಷಣರಾಗಿ ಹೋಗ್ತಾರೆ. ಇದರಿಂದ ಕುಪಿತನಾದಂತಹ ಅಬ್ರಹತ್ ತನ್ನ ಸೈನ್ಯದ ಮೂಲಕ ಆನ ಸೈನ್ಯಗಳ ಮೂಲಕ ಬರ್ತಾನೆ. ದಾಳಿ ಮಾಡಲು ಬಂದಾಗ ಆ ಮಕ್ಕಾದಲ್ಲಿ ಅವತ್ತಿನ ಮೇಲುಸ್ತುವಾರಿಯಾಗಿದ್ದ ಅಬ್ದುಲ್ ಮುತ್ತಲಿಬ್ ಅವರು ಅಬ್ದುಲ್ ಮುತ್ತಲಿಬ್ ಮತ್ತು ಸಂಗಡಿಗರು ಎಲ್ಲವನ್ನು ಕೂಡ ಅಲ್ಲಾಹನ ನೋಡುತ್ತಾನೆ ಅನ್ನುವಂತ ಹೇಳಿ ಅದರಿಂದ ದೂರ ಬಿಟ್ಟು ನಿಂತು ಅಬ್ರಹತ್ ತನ್ನ ಸೈನ್ಯದ ಮುಖಾಂತರ ಬರ್ತಾನೆ. ಬಂದು ಅಲ್ಲಿ ಅಬಾಬಿಲ್ ಪಕ್ಷಿಗಳ ದಾಳಿಗಳು ನಡೆದು ಇಡೀ ಸರ್ವನಾಶವಾಗಿ ಅಬ್ರಹತ್ನ ಸೈನ್ಯಗಳು ಸರ್ವನಾಶವಾಗಿ ಹೋಗುತ್ತೆ. ಅದು ಕಳೆದು ರಬೀಲ್ ಅವ್ವಲ್ 12ರ ವೇಳೆ ಪ್ರಭಾತ ವೇಳೆಯಲ್ಲಿ ಈಸಾ ನಬಿ ಅಲೈಹಿಸ್ಸಲಾತು ವಸ್ಸಲಾಂ ನಮ್ಮಿಂದ ವಿದಾಯ ಕೊಡಿ 570 ವರ್ಷಗಳು. ಆ 70 ವರ್ಷಗಳ ಕಳೆದ ನಂತರ ಒಂದು ರಬೀಲ್ ಅವ್ವಲ್ 12ನೇ ರಬೀಲ್ ಅವ್ವಲ್ ಪ್ರಭಾತ ವೇಳೆಯಲ್ಲಿ ಪೈಗಂಬರ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರಹ್ಮತುಲ್ ಆಲಮೀನ್ ಆಗಿ ಈ ಜಗತ್ತಿಗೆ ಹುಟ್ಟಿ ಬರ್ತಾರೆ. ಆ ಹುಟ್ಟುವ ವೇಳೆ ಹಲವಾರು ವಿಶೇಷತೆಗಳು. ಸಾವ ತಟಾಕ ಅನ್ನುವಂತಹ ಒಂದು ತಟಾಕದಲ್ಲಿ ನೀರು ಬತ್ತಿ ಹೋಯಿತು.
ವರ್ಷಗಳ ಕಾಲ ಆರಾಧಿಸುತ್ತಿದ್ದ ಅಗ್ನಿಕುಂಡ ಅದು ನಂದಿ ಹೋಯಿತು. ಅದೇ ರೀತಿ ಕಿಸಾ ಕೈಸರ್ನ ಅರಮನೆಗಳೆಲ್ಲವೂ ನೆಲಕ್ಕುರುಳಿತು. ಈ ರೀತಿ ಹತ್ತು ಹಲವು ವಿಚಾರಗಳು ಆ ಸಮಯಗಳಲ್ಲಿ, ಆ ಸಂದರ್ಭಗಳಲ್ಲಿ ನಡೆದಿತು ಎಂದು ಚರಿತ್ರ ಗ್ರಂಥಗಳು ಹೇಳಿಕೊಡುತ್ತವೆ. ಅದಾದ ಬಳಿಕ ಪೈಗಂಬರ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪ್ರಸೂತಿಯನ್ನು ನಿರ್ವಹಿಸಿದ್ದು ಅಬ್ದುಲ್ ರಹ್ಮಾನ್ ಔಫ್ ರದಿಯಲ್ಲಾಹು ಅನ್ಹು ಅವರ ತಾಯಿಯಾಗಿದ್ದ ಶಿಫಾ ಆಗಿದ್ದು, ಅದು ಅಬೂ ತಾಲಿಬ್ ಅವರ ಮನೆಯಲ್ಲಾಗಿತ್ತು. ಈ ಎಲ್ಲ ವಿಚಾರಗಳು ಅಥವಾ ಈ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹುಟ್ಟು ಸಂಬಂಧವಾದ ಎಲ್ಲ ವಿಚಾರಗಳು, ಎಲ್ಲ ಸಂಭವಗಳೆಲ್ಲ ನಡೆಯುವಾಗ ಆ ಇದರಲ್ಲಾಗಿದ್ದು ನಡೀತಾ ಇದ್ದದ್ದು. ಐಮನ್ರ ಆ ವೇಳೆಯಲ್ಲಿ ಐಮನ್ರ ತಾಯಿಯಾಗಿದ್ದ ಬರಕತ್ ಅವರ ಜೊತೆಗಿದ್ರು. ಅಬ್ದುಲ್ ಮುತ್ತಲಿಬ್ ಇದನ್ನ ಎಲ್ಲ ಮೇಲುಸ್ತುವಾರಿಯನ್ನ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮೇಲುಸ್ತುವಾರಿ ನೋಡಿದ್ರು. ಯಾಕಂತ ಹೇಳಿದರೆ ತಬ್ಬಲಿಯಾದಂತಹ ಮಗು, ಆ ಮಗುವನ್ನ ಪಿತೃವರಿಯರಾದ ಅಬ್ದುಲ್ ಮುತ್ತಲಿಬ್ ನಿರ್ವಹಿಸ್ತಾ ಇದ್ರು. ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬೆಳೆಯುವಾಗ ಅಲ್ಲೊಂದು ಅರಬ್ ಜನಾಂಗದಲ್ಲಿ ಒಂದು ಪದ್ಧತಿ ಅಂತ ಹೇಳಿದ್ರೆ, ಗ್ರಾಮೀಣ ಭಾಗಗಳಿಗೆ ಹೋಗಿ ಆ ಭಾಗದಲ್ಲಿರುವ ಗ್ರಾಮೀಣ ಮಹಿಳೆಯರಿಂದ ಹಾಲುಣಿಸುವಂತಹ ಒಂದು ವಿಧಾನ ಇತ್ತು. ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತನ್ನವರಿಗೆ 2 ಮಹಿಳೆಯರು ಹಾಲುಣಿಸಿದ್ದಾರೆ. ಒಂದು ಹಲೀಮಾ ಉಮ್ಮಾ ರದಿಯಲ್ಲಾಹು ಅನ್ಹರವರು, ಮತ್ತೊಂದು ಸುವೈಬತುಲ್ ಅಸ್ಲಮಿಯ. ಹಲೀಮಾ ಉಮ್ಮಾ ರದಿಯಲ್ಲಾಹು ಅನ್ಹರು ಬನು ಸಅದ್ ವಂಶದ ತಾಯಿಯಾಗಿದ್ರು, ದೊಡ್ಡ ಭಾಗ್ಯವತಿಯಾಗಿದ್ರು. ಅವರಿಗೆ ಮೊಲೆಕೊಡು ತಾತಿ ಪೋಟಿಯ ಉಮ್ಮ ಬೀಬಿ ಹಲೀಮಾ ಅನ್ನುವಂತಹದ್ದು ಅದೇ ರೀತಿಯಲ್ಲಿ ನಾವು ಕೇಳಿದ್ದೇವೆ. ಸೊ ಅಲ್ಲಿ ಆ ಹಲೀಮತು ಸಾದಿಯಾ ರದಿಯಲ್ಲಾಹು ಅನ್ಹರವರು ಅಲ್ಲಿ ಅವರು ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮೊಲೆಯನ್ನು ಉಣಿಸಿದ ತಾಯಿಯಾಗಿದ್ದರು. ಅವರ ಮಕ್ಕಳೆಲ್ಲ ಈ ಮೊಲೆಹಾಳು ಸಂಬಂಧದಲ್ಲಿ ಅವರಿಗೆ ಸಂಬಂಧಿಯಾಗಿ ಬರ್ತಾರೆ. ಅದೇ ರೀತಿ ಆ ವೇಳೆಯಲ್ಲಿ ಹಲೀಮಾ ಉಮ್ಮಾ ರದಿಯಲ್ಲಾಹು ಅನ್ಹರ ಜೊತೆಗಿದ್ದ ವೇಳೆಯಲ್ಲಾಗಿತ್ತು ಅಬ್ದುಲ್ಲಾ ಅನ್ನುವಂತಹ ಆ ಒಂದು ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತನ್ನವರ ಜೊತೆಗಿದ್ದ ಹಲೀಮಾ ಉಮ್ಮರ ಮಗು ಆ ಜೊತೆಗಿದ್ರು. ಆ ವೇಳೆಯಲ್ಲಾಗಿತ್ತು ಹೃದಯವನ್ನು ಸೀಳುವಂತಹ ಒಂದು ಘಟನೆ ನಾವು ಓದಿದ್ದೇವೆ. ಆ ಹೃದಯವನ್ನು ಸೀಳಿ ಮಲಾಯಿಕರು ಒಂದು ಹೃದಯವನ್ನು ಸೀಳಿ ಹೃದಯವನ್ನು ಶುದ್ಧೀಕರಿಸುವಂತಹ ಪ್ರಕ್ರಿಯೆ ಅವತ್ತು ನಡೆದದ್ದು. ಅದಾದ ಬಳಿಕ ಹಲೀಮಾ ಉಮ್ಮ ಬಹಳ ಭಯಗೊಳ್ತಾರೆ. ಆಮಿನಾ ಉಮ್ಮ ರದಿಯಲ್ಲಾಹು ಅನ್ಹರ ಹತ್ತಿರ ಹೋಗಿ ಹೇಳ್ತಾರೆ, ಇದು ಮಗುವನ್ನು ನನಗೆ ನೋಡಲಾಗ್ತಾ ಇಲ್ಲ. ಯಾಕಂತ ಹೇಳಿದರೆ ಈ ರೀತಿ ಸಂಭವಗಳು ನನಗೇನು ಮಗುವಿಗೆ ಏನಾದರೂ ತೊಂದರೆ ಆಯಿತು ಅಂತ ಭಯವಿದ್ದು ಹಲೀಮಾ ಉಮ್ಮ ರದಿಯಲ್ಲಾಹು ಅನ್ಹರು ಆಮಿನಾ ಉಮ್ಮ ರದಿಯಲ್ಲಾಹು ಅನ್ಹರ ಬಳಿ ಹೋದಾಗ ಆಮಿನಾ ಉಮ್ಮ ರದಿಯಲ್ಲಾಹು ಅನ್ಹರು ಹೇಳ್ತಾರೆ, ಯಾಕೆ ತೊಂದರೆ ಪಡಬೇಕಾದ ಅಗತ್ಯತೆ ಇಲ್ಲ. ಈ ಮಗು ದೊಡ್ಡ ಒಂದು ವಿಶೇಷತೆಯುಳ್ಳ ಮಗು, ಇದನ್ನು ನಾನು ಕಂಡಿದ್ದೇನೆ ವಲ್ಲಾಹಿ ಅಂತ ಹೇಳಿದಾಗ ಹಲೀಮಾ ಉಮ್ಮ ಧೈರ್ಯದಿಂದ ಇಟ್ಟರು. ಹಾಗೆ 4 ವರ್ಷಗಳ ಕಾಲ ಆ ಮಗುವನ್ನ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಸಾಕಿದ ಉಮ್ಮ ಹಲೀಮಾ ರದಿಯಲ್ಲಾಹು ಅನ್ಹರಾಗಿದ್ರು. ಹಲೀಮಾ ಉಮ್ಮರ್ ಅವರಿಗೆ ಅಬ್ದುಲ್ಲಾ, ಅನೀಸಾ, ಹುದಾಫಾ ಅನ್ನುವಂತಹ ಮಕ್ಕಳಿದ್ದಾರೆ. ಇವರನ್ನ ಉಮ್ಮು ಹುದಾಫಾ ಅನ್ನುವಂತಹ ಹೆಸರಿನಿಂದಲೂ ಕೂಡ ಕರೆಯಲಾಗುತ್ತೆ. ಅದೇ 6ನೇ ಪ್ರಾಯವಾದಾಗ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕುಟುಂಬ ಜೊತೆಗೆ ಆಮಿನಾ ಉಮ್ಮ ರದಿಯಲ್ಲಾಹು ಅನ್ಹರು ಮದೀನಾಕ್ಕೆ ಹೊರಟರು. 1 ತಿಂಗಳ ವಾಸ ಅಲ್ಲಿ ನಡೆದರು. ಅದೇ ರೀತಿ ಆ ವೇಳೆಯಲ್ಲಾಗಿತ್ತು ಬನಿಯತಿ ಗೋತ್ರದ ಅವರ ಉಸ್ತುವಾರಿಯಲ್ಲಿದ್ದ ತಟಾಕ ಒಂದಿತ್ತು. ಆ ತಟಾಕದಲ್ಲಿತ್ತು ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆ ಪ್ರಾಯದಲ್ಲಿ, ಅಂದರೆ 7ನೇ ಪ್ರಾಯದಲ್ಲಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈಜುಗಳನ್ನು ಕಲಿತರು. ಅಲ್ಲೇ ಯಹೂದಿಗಳು ಕೂಡ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಹಳ ತದೇಕ ಚಿತ್ತದಿಂದ ಕ್ಯಾಪ್ಟಿವೇಟಿಂಗ್ ಆಗಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ವೀಕ್ಷಿಸ್ತಾ ಇದ್ರು. ಯಾಕಂತ ಹೇಳಿದ್ರೆ ಯಹೂದಿಗಳ ಗ್ರಂಥಗಳಲ್ಲಿ, ಅದೇ ಇನ್ನಿತ ಗ್ರಂಥಗಳಲ್ಲಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕುರಿತಾಗಿ ಪರಾಮರ್ಶೆಗಳು ಬಂದಿವೆ. ಆ ನಿಟ್ಟಿನಲ್ಲಿ ಇವರು ಒಂದು ಪ್ರವಾದಿಗಾಗಿ ಕಾಯ್ತಾ ಇದ್ರು. ಆ ಗ್ರಂಥಗಳನ್ನ ಓದಿ ಪರಿಚಯವರಿಗೆ ಒಂದು ಪ್ರವಾದಿಯನ್ನ ಕಾಯ್ತಾ ಇದ್ರು. ಅಂದ್ರೆ ಆ ಪ್ರವಾದಿ ಯಹೂದಿ ಕಬೀಲೆಗಳಿಂದ ಬರ್ತಾ ಇದ್ರು ಅನ್ನುವಂತಹ ಒಂದು ಪೂರ್ವಾಗ್ರಹ ಪೀಡಿತ ಧೋರಣೆ ಅವರಿಗೆ ಇತ್ತು ಅನ್ನುವಂಥದ್ದು ಕೂಡ ಇಲ್ಲಿ ನಾವು ಗಮನ ಕೊಡಬೇಕಾಗುತ್ತೆ. ಆಮಿನಾ ರದಿಯಲ್ಲಾಹು ಅನ್ಹರು ಈ ಯಹೂದಿಗಳು ವೀಕ್ಷಿಸ್ತಾ ಇದ್ರು. ಬಹಳ ವಿಶೇಷತೆಯನ್ನು ಮೈಗೂಡಿಸುವಂತಹ ಈ ಮಗುವೇನಿದೆ, ಈ ಮಗುವಿನ ಎಲ್ಲ ಆಯಾಮಗಳನ್ನು ದರ್ಶಿಸ್ತಾ ಇದ್ರು. ಆಗ ಆಮಿನಾ ಉಮ್ಮ ರದಿಯಲ್ಲಾಹು ಅನ್ಹಾ ಭಯಪಟ್ಟು ಮರಳಿ ಬರುವಾಗ,
ಅಂದರೆ ಮಕ್ಕಾಗೆ ತಿರುಗಿ ಬರುವಾಗ ಅಬವಾ ಅನ್ನುವಂತಹ ಒಂದು ಸ್ಥಳದಲ್ಲಿ ಆಮಿನ ರದಿಯಲ್ಲಾಹು ಅನ್ಹು ಈ ಜಗತ್ತಿಗೆ ವಿದಾಯ ಕೋರಿದ್ರು. ಆ ಜೊತೆಗಿದ್ದವರು ಉಮ್ಮು ಐಮನ್ ಅನ್ನುವಂತಹ ಒಬ್ಬರು ಜೊತೆಗಿದ್ದರು. ಆ ಉಮ್ಮು ಐಮನ್ ರದಿಯಲ್ಲಾಹು ಅನ್ಹಾ ಆ ಮಗುವನ್ನ ಹೆತ್ತು 5 ದಿನಗಳ ಕಾಲ ಮಕ್ಕಾಗೆ ಕರೆತಂದರು.